ತುಮಕೂರು ಭಾಗದಲ್ಲಿ ನೀರಿನ ರಾಜಕಾರಣ ಇನ್ನೊಂದು ಹಂತಕ್ಕೆ ಹೋಗುವಂತಹ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಏನೇನಾಗಿದೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ತುಮಕೂರಿನಿಂದ ರಾಮನಗರಕ್ಕೆ ಹೇಮಾವತಿ ನೀರನ್ನ ಡೈವರ್ಟ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಮಾವತಿ ಲಿಂಕ್ ಕೆನಾಲ್ ಅನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಕಾರಣಕ್ಕೆ ತುಮಕೂರಿನ ಗುಬ್ಬಿಯಲ್ಲಿ ಭಾರಿ ಹೈಡ್ರಾಮಾ ಆಗ್ತಾ ಇರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ತುಮಕೂರಿನಿಂದ ರಾಮನಗರಕ್ಕೆ ಹೇಮಾವತಿ ನೀರನ್ನ ಹರಿಸಬೇಕು ಅನ್ನುವಂತಹ ಡೆಸಿಷನ್ ಹೋದ ವರ್ಷ ತೆಗೆದುಕೊಳ್ಳಲಾಯಿತು. ಹೀಗಾಗಿ ಅದಕ್ಕೆ ಲಿಂಕ್ ಕೆನಾಲ್ ಪ್ರಾಜೆಕ್ಟ್ ಅನ್ನ ಕೂಡ ಶುರು ಮಾಡ್ಕೊಂಡಿದ್ರು. ಬಟ್ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಆರಂಭಿಕ ಹಂತದಿಂದ ಕೂಡ ಅಲ್ಲಿ ಹೋರಾಟ ಆಗ್ತಾ ಇತ್ತು. ಈಗ ಹೋರಾಟದ ಸ್ವರೂಪ ತೀವ್ರವಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿಬೇಕಾಗಿ ಬಂತು. ಬಿಜೆಪಿ ಶಾಸಕ ಸುರೇಶ್ ಗೌಡ ಡೇ ಒನ್ ಇಂದ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ನೀವು, ಯಾವ ರೀತಿ ಹೈ ಡ್ರಾಮಾ ಅಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿ. ಹೋದ ವರ್ಷನೇ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ರು. ಮುನ್ನಿಂತಲ್ಲಿ ಎಲ್ಲರೂ ಬಸ್ಸು ಮುನ್ನಿಂತಲ್ಲಿ ದಯವಿಟ್ಟು ರೈತರುಗಳ ಬಸ್ಸು ನಿಂತ್ಕೊಂಡ್ರು ದಯವಿಟ್ಟು ಬಸ್ಸಿನಿಂದ ಮುಂದೆ ನಿಂತ್ಕೋಬೇಕು. ಅವ್ರು ಬಸ್ ತಂದಿರ್ಬೋದು, ಹೆಲಿಕಾಪ್ಟರ್ ಅಲ್ಲ. ಮುನ್ನಿಂತಲ್ಲಿ ಎಲ್ಲರೂ ಬಸ್ಸು ಮುನ್ನಿಂತಲ್ಲಿ ದಯವಿಟ್ಟು ರೈತರುಗಳ ಬಸ್ಸು ನೋಡಿ, ಅಲ್ಲಿ ಶಾಸಕರು ಸೇರಿದಂತೆ ಅವರ ಹಿಂಬಾಲಕರಿರ್ಬೋದು, ಆಮೇಲೆ ರೈತಾಪಿ ವರ್ಗ ಇರ್ಬೋದು, ಎಲ್ಲರನ್ನ ಕೂಡ ವಶಕ್ಕೆ ಪಡೆಯೋ ಕೆಲಸ ಅಲ್ಲ ಆಗ್ತಾ ಇದೆ. ತುಮಕೂರಿನಿಂದ ರಾಮನಗರಕ್ಕೆ ಹೇಮಾವತಿ ನೀರನ್ನ ಹರಿಸ್ತಾ ಇರೋ ಪ್ರಾಜೆಕ್ಟ್ ಅನ್ನ ಕೂಡಲೇ ಸ್ಟಾಪ್ ಮಾಡಬೇಕು ಅಂತ ಆಕ್ರೋಶ ಇದು. ಕೆಎಸ್ಆರ್ಟಿಸಿ ಬಸ್ ಟೈರ್ ಅನ್ನ ಗಾಳಿ ಬಿಡೋದ್ರ ಮೂಲಕ ಪ್ರತಿಭಟನಾಕಾರರು ಬಸ್ಸನ್ನು ತಡೆದಿದ್ದಾರೆ. ಜೊತೆಗೆ ತಮ್ಮ ಆಕ್ರೋಶವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ವಿರೋಧದ ಮಧ್ಯೆ ಕೂಡ ಕಾಮಗಾರಿ ನಡೆಸ್ತಾ ಇರೋದಕ್ಕೆ ತೀವ್ರ ಆಕ್ರೋಶ. ಒಂದು ವೇಳೆ ಸ್ಟಾಪ್ ಆಗಲಿಲ್ಲ ಅಂದ್ರೆ ಇನ್ನು ಉಗ್ರ ಸ್ವರೂಪದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾಯಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಕೇವಲ ಇದು ತುಮಕೂರು ಸಿಟಿ ಭಾಗದಿಂದ ಮಾತ್ರ ಅಲ್ಲ ಜನ ಬಂದಿರೋದು. ಗುಬ್ಬಿ ಇರ್ಬೋದು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಇಲ್ಲಿಂದೆಲ್ಲ ಕೂಡ ರೈತರು ಬಂದು ಅಲ್ಲಿ ರಸ್ತೆ ತಡೆಯನ್ನ ಆರಂಭಿಕ ಹಂತದಲ್ಲಿ ಮಾಡಿದ್ರು. ನಂತರ ಹೈಡ್ರಾಮಾ ಯಾವ ರೀತಿ ಸೃಷ್ಟಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಏನಿದು, ಇದರ ಹಿನ್ನೆಲೆ ಏನು ಅಂತ ಕೇಳಿದ್ರೆ, ಹೇಮಾವತಿ ನದಿ ನೀರನ್ನ ತುಮಕೂರಿನ ಮೂಲಕ ರಾಮನಗರಕ್ಕೆ ಹರಿಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಎಕ್ಸ್ಪ್ರೆಸ್ ಚಾನಲ್ನ ಭಾಗ ಆಗಿದೆ. ಆಲ್ಮೋಸ್ಟ್ ಒಂದು 0.75 TMC ನೀರನ್ನ ನಾವು ಇಲ್ಲಿಗೆ ತಗೊಂಡು ಹೋಗ್ತೀವಿ ಅಂತ DCM DK ಶಿವಕುಮಾರ್ ಅವ್ರದ್ದು ಮಹತ್ವಾಕಾಂಕ್ಷೆ. ಬಟ್ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪಕ್ಷಾತೀತವಾಗಿ ಇಲ್ಲಿರುವಂತಹ ಶಾಸಕರು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಸದ್ಯಕ್ಕೆ ಸ್ಪಾಟ್ ನಲ್ಲಿ ಏನೇನ್ ಆಗ್ತಾ ಇದೆ, ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಹೇಮಾವತಿ ಕೆನಾಲ್ ಏನ್ ಎಕ್ಸ್ಪ್ರೆಸ್ ಯೋಜನೆ ಇದೆ, ರಾಜ್ಯ ಸರ್ಕಾರ ಮೊದಲೇನಿತ್ತು ಅದರಂತೆ ಜಾರಿ ಮಾಡ್ತಾ ಇಲ್ಲ. ಇದು ಮುಖ್ಯವಾಗಿ ಗೋರೂರು ಜಲಾಶಯದಿಂದ ಹೇಮಾವತಿ ನೀರನ್ನ ತುಮಕೂರು ಕುಣಿಗಲ್ಗೆ ತೆಗೆದುಕೊಂಡು ಹೋಗ್ಬೇಕು, ಆ ಭಾಗಕ್ಕೆ ನೀರು ಉಣಿಸಬೇಕು ಅನ್ನುವಂಥದ್ದು ಇರೋದು. ಈಗ
ಬೆಂಗಳೂರು ದಕ್ಷಿಣ ಹೊಸದಾಗಿ ಮಾಡಿರುವಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ರಾಮನಗರ ಜಿಲ್ಲೆಗೆ ಈ ನೀರನ್ನ ಹರಿಸುವಂತ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಪೊಲೀಸ್ ಒಂದ್ ರೀತಿಯಲ್ಲಿ ಬಲ ಪ್ರಯೋಗ ಮಾಡಿ ದಬ್ಬಾಳಿಕೆಯಿಂದ ಈ ಯೋಜನೆಯನ್ನ ಜಾರಿ ಮಾಡಲಾಗಿದೆ. ಬಿಜೆಪಿಯವರು ಪ್ರತಿಭಟನೆ ಗೊತ್ತಾಗಿನೇ 144 ಸೆಕ್ಷನ್ ಜಾರಿ ಮಾಡಲಾಯಿತು. ಆದ್ರೂ ಕೂಡ ಇವತ್ತು ಬಿಜೆಪಿ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಯೋಜನೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯೋಜನೆ ವಿರೋಧ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ದಬ್ಬಾಳಿಕೆ ಮಾಡಿ ಅಕ್ರಮವಾಗಿಯೂ ಕೂಡ ಒಂದ್ ರೀತಿ ಬಂಧನ ಮಾಡ್ತಾ ಇರುವಂತದ್ದು. ಪ್ರತಿಭಟನೆ ಮಾಡೋದಕ್ಕೂ ಕೂಡ ಪೊಲೀಸರು ಅವಕಾಶ ಕೊಡ್ತಾ ಇಲ್ಲ. ಸರ್ಕಾರದ ಸೂಚನೆ ಆಧರಿಸಿ ಅವ್ರನ್ನೆಲ್ಲರನ್ನೂ ಕೂಡ ಅಕ್ರಮವಾಗಿ ಒಂದ್ ರೀತಿಯಲ್ಲಿ ಬಂಧನ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ರೈತರಿಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ಇದನ್ನ ರೈತಪರ ಸಂಘಟನೆಗಳು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಪಕ್ಷಾತೀತವಾಗಿ ಈ ಯೋಜನೆಗೆ ವಿರೋಧ ಬರ್ತಾ ಇದೆ. ತುಂಬಾ ಜಿಲ್ಲೆಗಳಲ್ಲಿ, ತುಮಕೂರು ಭಾಗದ ತುಂಬಾ ತಾಲೂಕುಗಳಿಗೆ ಇದರಿಂದ ಹೊಡೆತ ಆಗುತ್ತೆ. ತೀರಾ ಕೊನೆಯ ಭಾಗಕ್ಕೂ ಕೂಡ ಈ ನೀರು ಬರೋದಿಲ್ಲ. ಯಾಕಂದ್ರೆ ರಾಮನಗರಕ್ಕೆ ಹರಿಸಿದ್ರೆ ಕೊನೆ ಭಾಗದ ತಾಲೂಕುಗಳಿಗೆ, ಗ್ರಾಮಗಳಿಗೆ ನೀರು ಹರಿದು ಬರೋದಿಲ್ಲ. ಹಾಗಾಗಿ ವಿರೋಧ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಮಾಡಿ ರಾಮನಗರ ಜಿಲ್ಲೆಗೆ ಒಳ್ಳೇದು ಮಾಡ್ತಿರೋದು ಯಾಕೆ? ನೇರವಾಗಿ ನೀವು ಗೋರೂರು ಜಲಾಶಯಕ್ಕೇನೆ ಅಲ್ಲಿಂದ ನೇರವಾಗಿ ರಾಮನಗರ ನೀರು ಹರಿಸಬಹುದಲ್ಲ, ಬೇರೆ ಯೋಜನೆ ಮಾಡ್ಕೊಂಡು ಈ ಯೋಜನೆ ಮೂಲಕ ಯಾಕೆ ನೀರು ಹರಿಸ್ತಾ ಇದ್ದೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಪ್ರತಿಭಟನಾಕಾರರು ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಪ್ರತಿಭಟನೆಗೂ ಕೂಡ, ಯಾವುದೇ ವಿರೋಧಕ್ಕೂ ಕೂಡ ಬರ್ತಾ ಇಲ್ಲ. ಪೊಲೀಸ್ ಬಲ ಪ್ರಯೋಗ ಮಾಡಿ ಒಂದ್ ರೀತಿಯಲ್ಲಿ ದಬ್ಬಾಳಿಕೆಯಲ್ಲಿ ಈ ಯೋಜನೆ ಜಾರಿ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ವಿರೋಧ ಬರ್ತಿದೆ. ಈಗ ಬೇರೆ ಬೇರೆ ಭಾಗದ ನೀರನ್ನು ಕೂಡ ಕಸಿದು ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಜಿಲ್ಲೆಗೆ ಕೊಡ್ತಾ ಇರುವಂತದ್ದು ಕೂಡ ಒಂದ್ ರೀತಿಯಲ್ಲಿ ಡಿಕೆಶಿ ನಡೆಯುವ ವಿರುದ್ಧ ಒಂದ್ ರೀತಿಯಲ್ಲಿ ವಿರೋಧ ಬರ್ತಾ ಇದೆ. ಸದ್ಯ ಒಂದ್ ರೀತಿಯಲ್ಲಿ ಬಿಗುವಿನ ವಾತಾವರಣ ಸ್ಥಳದಲ್ಲಿ ನಿರ್ಮಾಣ ಆಗಿರುವಂತದ್ದು. ಪೊಲೀಸರು ತುಂಬಾ ಪ್ರಮಾಣದಲ್ಲಿ ಇದ್ದಾರೆ, ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಈ ರೀತಿ ವಿರೋಧ ಬಂದಾಗ, ಅದರಲ್ಲಿ ಮುಖ್ಯವಾಗಿ ರೈತರಿಗೆ ಅನ್ಯಾಯ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ವಿರೋಧ ಬಂದಾಗ ರಾಜ್ಯ ಸರ್ಕಾರ ಸ್ವಲ್ಪ ಗಂಭೀರವಾಗಿ ವಿಚಾರವನ್ನ ಪರಿಗಣಿಸಬೇಕು. ಆದ್ರೆ ಯಾವುದೇ ಈ ತರದ ಆಕ್ಷೇಪಗಳಿಗೆ, ವಿರೋಧಗಳಿಗೆ ಬೆಲೆ ತೆರೆದೇನೆ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ದಬ್ಬಾಳಿಕೆ ಮೂಲಕ ಈ ಯೋಜನೆ ಜಾರಿ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂತ ಆರೋಪವನ್ನ ರೈತರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ತುಂಬಾ ಜನ ಬೆಂಬಲ ಕೊಡ್ತಾ ಇಲ್ಲ, ಪಕ್ಷಾತೀತವಾಗಿ ವಿರೋಧ ಬರ್ತಾ ಇದೆ. ಇದನ್ನ ಯಾಕೆ ಗಮನಿಸ್ತಿಲ್ಲ ಅನ್ನುವಂತ ಒಂದು ವಿಚಾರ ಗಮನಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಪ್ರತಿಭಟನೆ ಹತ್ತಿಗೆ ಈ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅಂತ. ಮಸೂದ್, ಅದೇ ಭಾಗದಿಂದ ಇಬ್ಬರು ಸಚಿವರು ಕೂಡ ಇದ್ದಾರೆ, ಕೆ.ಎನ್. ರಾಜಣ್ಣ ಇದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ. ಅವ್ರದ್ದು ಸ್ಟ್ಯಾಂಡ್ ಏನು ಅಂತ, ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುಕೂಲ ಆಗೋದಕ್ಕೆ ಈ ಪ್ರಾಜೆಕ್ಟ್ ಅನ್ನು ಮಾಡ್ಲಾಗ್ತಾ ಇದೆ ಅನ್ನೋದು ಬಹುತೇಕರ ವಾದ. ಸೊ ಈ ಇಬ್ರು ಸಚಿವರದ್ದು ಏನ್ ಮಾತು? ಅವ್ರೇನಾದ್ರೂ ವಿರೋಧ ವ್ಯಕ್ತಪಡಿಸಿದ್ರ ಅಥವಾ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ರೀತಿ ಪರಿಸ್ಥಿತಿನ? ಖುದ್ದಾಗಿ ಪರಮೇಶ್ವರ್ ಅವರು ವಿರೋಧ ಇದೆ, ರಾಜಣ್ಣ ಅವರು ವಿರೋಧ ಇದೆ, ಹಾಗೆ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಅವರ ವಿರೋಧ ಕೂಡ ಇದೆ. ಆದ್ರೆ ಇವರ ಈ ಸರ್ಕಾರದ ಸಚಿವರು, ಶಾಸಕರು ವಿರೋಧ ಮಾಡ್ತಾ ಇದ್ರು ಕೂಡ ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಠ ಸಾಧನೆಗೆ ಮುಂದಾಗಿದ್ದಾರೆ ಅನ್ನುವಂತಹ ಅಪಸ್ವರ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇದೆ. ಪ್ರತಿ ವಿಚಾರದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಅವರು ಹಠ ಸಾಧನೆಗೆ ಮುಂದಾಗ್ತಾರೆ. ಈಗ ತುಮಕೂರಲ್ಲಿ ಪ್ರಭಾವಿ ನಾಯಕರಿದ್ರು ಕೂಡ ಡಿ ಕೆ ಶಿ ಅವರು ಮೂಗು ತೂರಿಸುವಂತ ಅಗತ್ಯ ಏನು ಅಂತ, ಅದರಲ್ಲೂ ಮುಖ್ಯವಾಗಿ ಆ ಭಾಗದ ರೈತರಿಗೆ ಅನ್ಯಾಯ ಮಾಡಿ ರಾಮನಗರಕ್ಕೆ ನೀರು ಕೊಂಡೊಯ್ಯುವಂತಹ ಅಗತ್ಯ ಏನಿದೆ? ಹಾಗಿದ್ರೆ ಬೇರೆ ಇನ್ನೊಂದು ಯೋಜನೆ ಜಾರಿ ಮಾಡಬೇಕು, ಪ್ರಾಜೆಕ್ಟ್ ನ ಶುರು ಮಾಡಬೇಕು. ಅದನ್ನ ಬಿಟ್ಟು ಅಲ್ಲಿನ ರೈತರಿಗೆ ಅನ್ಯಾಯ ಮಾಡಿ ಇಲ್ಲಿ ರೈತರಿಗೆ ಕೊಡ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು. ಜೊತೆಗೆ ತಮ್ಮದೇ ಸಚಿವ ಸಂಪುಟದ ಸಚಿವರು, ತಮ್ಮದೇ ಸರ್ಕಾರದ ಶಾಸಕರ ಅಭಿಪ್ರಾಯಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಣೆ ಹಾಕ್ತಾ ಇಲ್ಲ. ಇನ್ನು ಮುಖ್ಯಮಂತ್ರಿಗಳು ಒಂದ್ ರೀತಿಯಲ್ಲಿ ಮೌನವಾಗಿದ್ದಾರೆ, ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ವಿರೋಧ ಬರ್ತಾ ಇದ್ರು ಕೂಡ ಯೋಜನೆ ಜಾರಿ ಮಾಡಲೇಬೇಕು ಅನ್ನುವಂತ ಹಠಕ್ಕೆ ಮುಂದಾಗಿದ್ದಾರೆ. ಇದು ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ನಲ್ಲೂ ಕೂಡ ಕಿಚ್ಚು ಹಚ್ತಾ ಇದೆ. ಸೊ ಮುಂದೆ ಯಾವ ರೀತಿ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದೋಡ್ಬೇಕಾಗುತ್ತೆ ಅಂತ. ಧನ್ಯವಾದ ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಅಲ್ಲಿ ಟೈರ್ ಸುಟ್ಟಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ರಾಜ್ಯದ ಬಹುತೇಕ ರಸ್ತೆಗಳು, ಅಂದ್ರೆ ತುಮಕೂರು ಜಿಲ್ಲೆಯನ್ನು ಸಂಪರ್ಕ ಮಾಡುವಂತಹ ಬಹುತೇಕ ರಸ್ತೆಗಳಲ್ಲಿ ಇದೇ ಪರಿಸ್ಥಿತಿ. ಬೆಂಕಿ ಹಚ್ಚಿರೋದನ್ನ ಗಮನಿಸ್ತಾ ಇದ್ದೀರಾ ನೀವು. ಒಟ್ನಲ್ಲಿ ಬಿಗುವಿನ ವಾತಾವರಣ ಅಂತೂ ಸ್ಥಳದಲ್ಲಿ ನಿರ್ಮಾಣ ಆಗಿದೆ. ವಿರೋಧದ ಮಧ್ಯೆ ಕೂಡ ಕಾಮಗಾರಿಯನ್ನ ಆರಂಭ ಮಾಡೋದಕ್ಕೆ ಮುಂದಾಗಿದ್ದಕ್ಕೆ ಈ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತದೆ. ಭಾರಿ ಹೈ ಡ್ರಾಮಾ ಆಗ್ತಾ ಇದೆ. ಸ್ಪಾಟ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಕೆಲವರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಬಟ್ ಅಷ್ಟರಲ್ಲಾಗಲೇ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಮಲ್ಲಸಂದ್ರದ ಈ ಕಳ್ಳಿಪಾಳ್ಯದ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ.
ಬಸ್ ತಂದಿರ್ಬೋದು, ಹೆಲಿಕಾಪ್ಟರ್ ಅಲ್ಲ, ಮುನ್ನಿಂತ್ಕೊಂಡು ಎಲ್ಲರೂ ಬಸ್ ಮುನ್ನಿಂತ್ಕೊಂಡು ದಯವಿಟ್ಟು ರೈತರುಗಳು ದಲಿತ ದೃಷ್ಟಿಯನ್ನು ಸಂರಕ್ಷಣೆಗೆ ನೋಡಿ, ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ. ಅದರಲ್ಲಿ ನೂರಾರು ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಇಡೀ ರಸ್ತೆ ತುಂಬಾ ಅಲ್ಲಿ ಜನ ಬೀದಿಗಿಳಿದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಕ್ಯಾಬಿನೆಟ್ ಅನುಮೋದನೆ ಇದೆ, ಬಟ್ ಜನರ ಅಭಿಪ್ರಾಯವನ್ನ ಕೇಳಿದ್ರೆ ದೃಶ್ಯ ಬೇರೆದ್ದೇ ಉತ್ತರವನ್ನು ಕೊಡ್ತಾ ಇದೆ. ಸುರೇಶ್ ಗೌಡ್ರನ್ನ ಗಮನಿಸ್ತಾ ಇದ್ದೀರಾ, ಎಳೆದಾಡ್ತಾ ಇದ್ದಾರೆ. ಅವರನ್ನು ಕೂಡ ಬಲವಂತವಾಗಿ ವಶಕ್ಕೆ ಪಡಿತಾ ಇದ್ದಾರೆ. ಜ್ಯೋತಿ ಗಣೇಶ್, ಬಿಜೆಪಿ ಮತ್ತೊಬ್ಬ MLA, ಅವ್ರನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಒತ್ತಾಯ ಪೂರ್ವಕವಾಗಿ ಪ್ರತಿಭಟನಾಕಾರರನ್ನ ಹಿಡಿದು ಬಸ್ ತಳ್ತಾ ಇದ್ದಾರೆ. ಹೇಮಾವತಿ ನೀರಿನ ಬಗ್ಗೆ ಯಾಕೆ ಇಷ್ಟು ಡಿಪೆಂಡೆನ್ಸಿ ಅಂತ ಕೇಳಿದ್ರೆ, ಇಡೀ ತುಮಕೂರಿನ 60% ಜನ ಡಿಪೆಂಡ್ ಆಗಿರೋದೇ ಹೇಮಾವತಿ ನೀರಿನ ಮೇಲೆ. ಅಲ್ಲಿನ ಕೃಷಿ ಕೆಲಸ ಎಲ್ಲ ಅವಲಂಬಿತವಾಗಿರೋದೇ ಇದನ್ನೇ ಕಸ್ಕೊಂಡ್ಬಿಟ್ರೆ ಮತ್ತೆ ನಾವು ಎಲ್ಲಿಗೆ ಹೋಗೋದು? ಮತ್ತೆ ಹೇಳಿ ಕೇಳಿ, ತುಮಕೂರು ಮಳೆಯಾಶ್ರಿತ ಬೆಳೆಗಳನ್ನ ಬೆಳೆಯುವಂತಹ ಪ್ರದೇಶ ಅಲ್ಲ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಇಲ್ಲಿ ನಮಗೆ ಅನ್ಯಾಯ ಆಗಿ ಇನ್ನೊಬ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡಬೇಕಾದವರು ಸುಮ್ಮನಿದ್ದಾರೆ ಅನ್ನೋದು ಪಕ್ಷಾತೀತವಾಗಿ ಕೇಳಿ ಬರ್ತಾ ಇರುವಂತಹ ಆಕ್ರೋಶ. ಕಾಮಗಾರಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ನೂರಾರು ಸಂಖ್ಯೆಯಲ್ಲಿ ಮೊದಲು ಪ್ರತಿಭಟನಾಕಾರರು ಬಂದರು. ಅದು ನೋಡ್ತಾ ಇದ್ದ ಹಾಗೆ ಸಾವಿರಾರು ಸಂಖ್ಯೆಗೆ ಹೋಯ್ತು. ಪೊಲೀಸರು ಎಷ್ಟೇ ಪ್ರತಿಭಟನಾಕಾರರನ್ನ ಮನವೊಲಿಸಿದ್ರು ಕೂಡ ಒಪ್ಕೊಳ್ಳೋದಕ್ಕೆ, ಕನ್ವಿನ್ಸ್ ಆಗೋದಕ್ಕೆ ಅವರು ಸಿದ್ಧ ಇರಲಿಲ್ಲ. ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಬೇಕು, ಇದಕ್ಕೆ ನಮ್ಮ ವಿರೋಧ ಇದೆ, ಸುತಾರಾಮ್ ನಾವು ಒಪ್ಪೋದಿಲ್ಲ ಅನ್ನೋದನ್ನ ಪ್ರತಿ ಮಾತಿನಲ್ಲೂ ಕೂಡ ಸ್ಪಷ್ಟ ಅಕ್ಷರಗಳಲ್ಲಿ ಹೇಳುವಂತಹ ಕೆಲಸವನ್ನು ಮಾಡಿತು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈ ನೀರಿನ ವಿಚಾರವಾಗಿ ಯಾವ್ಯಾವ ನಾಯಕರು ಈ ಹಿಂದೆ ಕೂಡ ಡೆಡ್ಲೈನ್ ಅನ್ನು ಕೊಟ್ಟಿದ್ರು? ನನಗೆ ಗೊತ್ತಿರೋ ಪ್ರಕಾರ ಲಾಸ್ಟ್ ಟೈಮ್ ಜೂನ್ ತಿಂಗಳಲ್ಲೇ ಹೇಳಿದ್ರು ಕೂಡಲೇ ವರ್ಕ್ನೆಲ್ಲ ಸ್ಟಾಪ್ ಮಾಡಿಸ್ಬೇಕು, ಯಾವುದೇ ಅಪ್ರೂವಲ್ ಕೊಡಬಾರ್ದು ಅಂತ. ಸೊ ಯಾವ್ಯಾವ ನಾಯಕರು ಸದ್ಯಕ್ಕೆ ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಹೇಮಾವತಿ ಲಿಂಕ್ ಕೆನಲ್ ಏನ್ ಯೋಜನೆ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹಠದಿಂದ ಮುಂದಾಗ್ತಿದೆ. ಇದನ್ನ ವಿರೋಧಿಸಿ ಈಗ ಪ್ರತಿಭಟನೆ ಇನ್ನಷ್ಟು ಜೋರಾಗುವ ಸಾಧ್ಯತೆ ಇದೆ. ರಾಜಕೀಯ ಸ್ವರೂಪ ಈಗಾಗಲೇ ಪಡ್ಕೊಂಡಿದೆ. ಈ ಹಿಂದೆನೆ ಕೆಲ ರಾಜಕೀಯ ನಾಯಕರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಮೊನ್ನೆಯಷ್ಟೇ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಈ ಯೋಜನೆ ತಕ್ಷಣ ನಿಲ್ಲಿಸಿ, ಇದೊಂದು ರೀತಿಯಲ್ಲಿ ಅವೈಜ್ಞಾನಿಕ ಯೋಜನೆ, ಏನಾದ್ರೂ ಯೋಜನೆ ಜಾರಿ ಮಾಡೋದಕ್ಕೆ ಮುಂದಾದ್ರೆ ಇಡೀ ತುಮಕೂರಿನಲ್ಲಿ ಉದ್ವಿಗ್ನದ ಪರಿಸ್ಥಿತಿ ಬರುತ್ತೆ, ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆ ಇದೆ, ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಆಗ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಇರುವಂತಹ ಪತ್ರವನ್ನ ಬರೆದಿದ್ರು. ಆದ್ರೆ ಆ ಎಚ್ಚರಿಕೆಯನ್ನು ಕೂಡ ಸರ್ಕಾರ ಮಾನ್ಯ ಮಾಡಲಿಲ್ಲ. ಈಗ ಯೋಜನೆಯನ್ನ ಹಠವಾಗಿ ಜಾರಿ ಮಾಡ್ತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರದಲ್ಲೂ ಕೂಡ ಆ ಭಾಗದ ಸಚಿವರು ಮತ್ತೆ ಆ ಭಾಗದ ಶಾಸಕರ ವಿರೋಧ ದೊಡ್ಡ ಮಟ್ಟದಲ್ಲೇ ಇದೆ. ಆದ್ರೆ ಯಾರು ಕೂಡ DK ಶಿವಕುಮಾರ್ ಅನ್ನುವಂತ ಕಾರಣಕ್ಕಾಗಿ ಬಹಿರಂಗವಾಗಿ ಯಾಕೆ ಮಾತಾಡ್ತಿಲ್ಲ ಅನ್ನುವಂಥದ್ದು ಇವತ್ತು ಪರಮೇಶ್ವರ್ ಅವರು ಈಗ ಪ್ರತಿಭಟನೆ ಜೋರಾಗಿದೆ, ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಲೆಕ್ಕಿಸಿದೆ. ಯಾಕಂದ್ರೆ ತುಮಕೂರು ರೈತರ ಭಾಗದ ಒಂದು ರೀತಿಯಲ್ಲಿ ಹಿತಾಸಕ್ತಿಯಿಂದಾಗಿ ಪಕ್ಷಾತೀತವಾಗಿ ವಿರೋಧ ಬರ್ತಿರೋ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ಇವತ್ತು ಮಾತಾಡುವ ಸಾಧ್ಯತೆ ಇದೆ, ದನಿ ಎತ್ತಲೇಬೇಕಾಗುತ್ತೆ. ಯಾಕಂದ್ರೆ ಆ ಭಾಗದ ರೈತರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಯೋಜನೆ ಘೋಷಣೆ ಆದಾಗ ಖುಷಿಯಾಗಿದ್ರು, ಈಗ ರಾಮನಗರಕ್ಕೆ ನೀರು ಹರಿಸ್ತಾರೆ, ಡೈವರ್ಟ್ ಆಗುತ್ತೆ ನೀರು ಅಂತ ವಿಚಾರ ಬಂದಾಗ ಖಂಡಿತವಾಗಿಯೂ ಕೂಡ ಆ ಭಾಗದ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಕೂಡ ನೇತೃತ್ವ ವಹಿಸ್ತಾ ಇದ್ದಾರೆ. ಆದ್ರೆ ಪ್ರತಿಭಟನೆ ಮಾಡೋ ಮುನ್ನವೇ ಅವ್ರನ್ನ ಬಂಧನ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು 144 ಸೆಕ್ಷನ್ ಮುಂಚೆನೆ ಜಾರಿ ಮಾಡಿದ್ದಾರೆ. ಒಂದು ಪ್ರತಿಭಟನೆಗೆ 144 ಸೆಕ್ಷನ್ ಜಾರಿ ಮಾಡುವಂತದ್ದು ಅದು ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಹಾಗಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿದೆ ಅನ್ನುವಂಥ ಅಭಿಪ್ರಾಯ ಆ ರೈತರ ಮನಸ್ಸಲ್ಲಿ ಬೇರೂರಿರುವಂತದ್ದು. ರಾಜ್ಯ ಸರ್ಕಾರದಲ್ಲೂ ಕೂಡ ಕಳೆದ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಚರ್ಚೆ ಆಯಿತು. ಆದ್ರೆ CM ಜೊತೆಗೆ ಆ ಭಾಗದ
ಮುಖಂಡರುಗಳು ಕಾಂಗ್ರೆಸ್ನ ಸಚಿವರುಗಳು ಚರ್ಚೆ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ವಿಚಾರ ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದೆ. ತುಮಕೂರು ಒಂದ್ ರೀತಿಯಲ್ಲಿ ರೈತರು ವಿಚಾರ ಬಂದಾಗ ತುಮಕೂರು ಕೂಡ ಸಿಕ್ಕಾಬಟ್ಟೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದೆ. ಈಗ ಅಲ್ಲಿನ ರೈತರು ಸಿಡಿದಿದ್ದಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ. ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪರಮೇಶ್ವರ್ ಅವರು, ರಾಜನ್ ಅವರು, ಆ ಭಾಗದ ಕಾಂಗ್ರೆಸ್ ಶಾಸಕರು ಕೂಡ ಮಾತಾಡುವ ಸಾಧ್ಯತೆ ಇದೆ. ಜೊತೆಗೆ ಇದೊಂದು ರೀತಿಯಲ್ಲಿ ಪಕ್ಷಾತೀತವಾಗಿ ವಿರೋಧ ಬರ್ತಿದೆ ಅನ್ನುವಂಥದ್ದು ಕೂಡ ತೋರಿಸಲಾಗುತ್ತೆ. ರೈಟ್. ಈ ವಿಚಾರವಾಗಿ ಪ್ರತಿಭಟನಾ ಸ್ಥಳದಲ್ಲೇ ಇದ್ದಂತಹ ಜ್ಯೋತಿ ಗಣೇಶ್ ಅವರು ಸಂಪರ್ಕದಲ್ಲಿ ಇದ್ದಾರೆ. ಓಕೆ ಫೈನ್. ಮತ್ತೆ ನಾವು ಕನೆಕ್ಟ್ ಮಾಡ್ತೀವಿ. ತುಂಬಾ ಜನ ಬಿಜೆಪಿ ನಾಯಕರು ಸ್ಪಾಟ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಹೈಡ್ರಾಮಾಗಳಾಗ್ತಾ ಇದೆ. ಆಮೇಲೆ ವಿರೋಧ ಯಾಕೆ ಅನ್ನೋದನ್ನ ಕೂಡ ನಾವು ಅವ್ರ ಹತ್ರನೇ ಹೇಳಿಸುವಂತಹ ಕೆಲಸ ಮಾಡ್ತೀವಿ. ಯಾಕೆ ಇಷ್ಟು ಜನ ರಸ್ತೆಗಿಳಿದಿದ್ದಾರೆ, ಯಾಕೆ ಇಷ್ಟು ಪ್ರಮಾಣದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ, ಮತ್ತೆ ಈ ವಿರೋಧ ಇದೆ ಅಂತ ಗೊತ್ತಿದ್ರು ಯಾಕೆ ಹಠ, ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತಾ ಹೋಗ್ತೀವಿ.